ನಿನ್ನೆ ನಡೆದಂಥ ಚುನಾವಣೆಯಲ್ಲಿ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಆಗಿದ್ದಾಗ ಪಕ್ಷದ ಎಲ್ಲ ಪ್ರಮುಖರನ್ನು ಕರೆದು ಚರ್ಚೆಯನ್ನು ಮಾಡಿ ಅಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ಯಾವುದೇ ವೈಮನಸ್ಸಿದ್ರು ಕೂಡ ಅದನ್ನು ಬದಿಗೊತ್ತಿ ನಾವು ನಮ್ಮ ಚುನಾಯಿತ ಪ್ರತಿನಿಧಿಗಳನ್ನು ಗೆಲ್ಲಿಸ್ಕೋಬೇಕನ್ನೋದು ಜವಾಬ್ದಾರಿ ಅದು. ಮತ್ತೊಂದು ಪ್ರಮುಖ ಅಂಶ ಏನು ಅಂತಂದ್ರೆ, ಇದು ಹಾಸನ ಜಿಲ್ಲೆಗೇನೋ ಕೆಲವು ಜಿಲ್ಲೆಗಳಿಗೆ ಕೆಲವು ಲೀಡರ್ಗಳಿಗೆ JDS ಪಕ್ಷ ಬೇಡವಾಗಿರ್ಬೋದು ನಮ್ಮ ಪಕ್ಷದಲ್ಲಿ. ಆದರೆ ಹೈಕಮಾಂಡ್ ತೀರ್ಮಾನ ಮಾಡಿ ಅವ್ರನ್ನ ಮೈತ್ರಿ ತಗೊಂಡಾಗ, JDS ಪಕ್ಷದ ಮೈತ್ರಿಯನ್ನು ತಗೊಂಡಾಗ ನಾವು ಗೌರವಿಸಬೇಕಾದಂತೂ ನಮ್ಮೆಲ್ಲರ ಕರ್ತವ್ಯ ಆಗ ನಾವು ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತ ಅದು. ಇಂಥ ಕಡುವೇರಿಗಳು ಯಾರು ಇಲ್ಲ ದೇವೇಗೌಡ ಕುಟುಂಬಕ್ಕೆ, ರೇವಣ್ಣ ಕುಟುಂಬಕ್ಕೆ. ಯಾಕೆ ದೇವೇಗೌಡರು ಯಾಕೆ ಹೇಳ್ತೀನಿ ಅಂತ ಅಂದ್ರೆ, ಅದು ಜಾತ್ಯತೀತ ಜನತಾದಳದ ಪರಮೋಚ್ಚ ನಾಯಕರು, ಆ ರಾಷ್ಟ್ರೀಯ ಅಧ್ಯಕ್ಷರು ಮತ್ತೆ ಆ ಪಕ್ಷದ ಸಂಸ್ಥಾಪಕರು. ಅವರನ್ನ ಒಪ್ಪಿ ನಮ್ಮ ಪಕ್ಷಕ್ಕೆ ಕರ್ಕೊಂಡಾಗ, ಮೈತ್ರಿ ಮಾಡ್ಕೊಂಡಾಗ, ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬೇಕಾದಂಥದ್ದು ಒಬ್ಬ ಕೆಳಮಟ್ಟದ ಕಾರ್ಯಕರ್ತನಿಂದ ಹಿಡಿದು ಮೇಲ್ಮಟ್ಟದ ಕಾರ್ಯಕರ್ತ ಕೂಡ ಅದು ಜವಾಬ್ದಾರಿ ಅದು. ನೀವು ನಿಮ್ಮ ಯಾರೋ ಒಬ್ಬ ನಿಮ್ಮ ಜೊತೆ ಇರುವಂತ ಯಾರೋ ಒಬ್ಬ ಅವಿವೇಕಿ ಕೊಟ್ಟಂತ ಸಲಹೆ ಸೂಚನೆಯನ್ನು ತಗೊಂಡು ರಾಜ್ಯಾಧ್ಯಕ್ಷ ಆದಂತ ವಿಜಯೇಂದ್ರ ಅವರು ನಮಗೆ ಸಂಬಂಧನೇ ಇಲ್ಲ ಅನ್ನೋ ಭಾವನೆಯಲ್ಲಿ ಕುಳಿತುಕೊಂಡಲ್ಲಿ ನೀವು ನಮ್ಮ ಶತ್ರು ಪಕ್ಷವಾದಂಥ ನಮ್ಮ ರಾಷ್ಟ್ರೀಯ ಬಿಜೆಪಿ ಪಕ್ಷಕ್ಕೆ ಶತ್ರುವಾಗಿರುವಂಥದ್ದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ. ಅದು ಆ ಪಕ್ಷಕ್ಕೆಲ್ಲ ಒಳ ಒಪ್ಪಂದ ಮಾಡಿಕೊಂಡು ನೀವು ಓಟನ್ನ ಕಾಸು ಓಟ್ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತೀರಾ ಅಂತ ಅಂದ್ರೆ ಯಾವ ನೈತಿಕತೆ ಇದೆ ವಿಜಯೇಂದ್ರ ಅವರಿಗೆ? ನಾನು ನೇರವಾಗಿ ಕೇಳಲಿಕ್ಕೆ ಇಚ್ಛಪಡ್ತೀನಿ. ಮಾನ್ಯ ವಿಜಯೇಂದ್ರ ಅವರೇ, ನಿಮಗೆ ಒಂದು ಪತ್ರವನ್ನು ಇವತ್ತು ಬರೆದಿದ್ದೀನಿ. ನಾನು ನಿಮಗೆ ಇವತ್ತು ರಿಜಿಸ್ಟರ್ ಪೋಸ್ಟ್ ಮಾಡಿ ಬಂದು ಇವತ್ತು ಪ್ರೆಸ್ ಮೀಟಾಗಿ ಕುಳಿತುಕೊತೀನಿ. ನಾನೊಂದು ಬಾರಿ ಯಾವುದೋ ಒಂದು ವಿಚಾರಕ್ಕೆ ನಿಮಗೆ ನೇರವಾಗಿ ಪತ್ರ ಬರೆದಿದ್ದೆ, ನಾನು ಪತ್ರ ತಲುಪಿಲ್ಲ ಅಂತ ಹೇಳಿದ್ರಿ ನೀವು ಅಲ್ಲಿ. ನಂತರ ನಾನೀಗ ಮಾಧ್ಯಮದ ಮುಂದೆ ಬರಲಿಕ್ಕೆ ಕಾರಣ ಏನು ಅಂತ ಅಂದ್ರೆ, ಬೆಳಗಿಂದ 100 ಕಾಲ್ ಮಾಡಿದ್ದೀನಿ ನಿಮಗೆ, ವಿಜಯೇಂದ್ರ ಅವರಿಗೆ ಮತ್ತು ಅವರ ಅಂಗರಕ್ಷಕರಿಗೆ ಮತ್ತು ಅವ್ರ PAಗಳಿಗೆ. ಯಾರೂ ಕೂಡ ನನ್ನ ಕಾಲನ್ನು ರಿಸೀವ್ ಮಾಡ್ತಾ ಇಲ್ಲ, ಕಾಲ್ ಕಟ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಾನು ನ್ಯಾಯ ಕೇಳ್ತೀನಲ್ಲ, ನ್ಯಾಯ ಬಿಟ್ಟು ಏನು ಕೇಳಲ್ಲ ನಾನು. ನೀವು ಒಬ್ಬ ರಾಜ್ಯಾಧ್ಯಕ್ಷರಾಗಿ ಇಡೀ ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತರ ಉಸಿರಾಗಿ ನಿಂತಿರೋಂಥವ್ರು, ನೀವು ಜವಾಬ್ದಾರಿ ಎತ್ತಿರೋಂಥವ್ರು. ನೀವಲ್ಲಿ ನಮ್ಮ ಪಕ್ಷದಲ್ಲಿ ಚುನಾಯಿತ ಅಂತ MLAಗಳನ್ನ ಕರೆದು ಮಾತಾಡ್ಸ್ಬೇಕನ್ನೋ ಸೌಜನ್ಯ ಇಲ್ಲ ನಿಮಗೆ. ಯಾಕೆ ಸೌಜನ್ಯ ಯಾಕೆ ಕಳ್ಕೊಂಡ್ರಿ ನೀವಲ್ಲಿ? ನೀವೇ ಮುಂದಕ್ಕೆ ನಮ್ಮ ರಾಷ್ಟ್ರೀಯ ಪಕ್ಷ ವಿಶ್ವದಲ್ಲಿ ಪ್ರಖ್ಯಾತಿ ಪಡೆದಿರುವಂತ ಭಾರತೀಯ ಜನತಾ ಪಕ್ಷನ ಮುಳುಗಿಸ್ಬೇಕು ಅನ್ಕೊಂಡಿದ್ರು, ಇಲ್ಲ ಅಂತಾರೆ ಪೂರ್ತಿ ತೆಗಿಬೇಕು ಅನ್ಕೊಂಡಿದ್ರೆ ನೀವೇನಾದ್ರು? ಏನೋ DK ಶಿವಕುಮಾರ್ ನಿಮ್ಗೆ ಏನಾರು ಒಳ ಒಪ್ಪಂದ ಏನಾರು ಇದೆಯಾ? ಒಳ ಒಪ್ಪಂದ ಮಾಡ್ಕೊಂಡು ನೀವು ಸ್ವಲ್ಪ ಹಿಂಗೆ ಡಿವೈಡ್ ಮಾಡ್ತಾ ಬಾ, ನಾನು ಹಂಗೆ ಡಿವೈಡ್ ಮಾಡ್ತಾ ಬರ್ತೀನಿ. ಅಕಸ್ಮಾತ್ ಅವ್ರಿಗೆ DK ಶಿವಕುಮಾರ್ ಕಾಂಗ್ರೆಸ್ ಬೇಡ, ಬಿಜೆಪಿಲಿ ವಿಜಯೇಂದ್ರಗೆ ಬಿಜೆಪಿನ ಬೇಡ, ಇಬ್ರು ಹೊಸ ಪಕ್ಷ ಕಟ್ಕೊಂಡು ಅಧಿಕಾರ ತರಬೇಕಂತ ಏನಾರ ಪ್ಲಾನ್ ಏನಾರು ಇಟ್ಟು ದಯಮಾಡಿ ಇವತ್ತು ನೀವು ನನ್ನ ಪ್ರಶ್ನೆಗೆ ಮಾಧ್ಯಮದಲ್ಲಿ ಉತ್ತರವನ್ನು ಕೊಡಿ. ನೀವೇನಾದರೂ ಆದಿರೋಗ ಬೀದಿರೋಗ ನಾವ್ಯಾಕೆ ಉತ್ತರ ಕೊಡಬೇಕು ಅಂತಾರೆ? ನನ್ನ ಆದಿಗೆ ಬೀದಿ ತಂದು ನಿಲ್ಲಿಸ್ತೀನಿ ನಿಮ್ಮನ್ನ ವಿಜಯೇಂದ್ರ ಅವರೇ. ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡದವರೇ ಕೆಲವು ಪಾಯಿಂಟ್ ಹೇಳ್ತಾರಂತೆ, ಯಾರೋ ಒಬ್ಬ ಮಹಾನ್ ನಾಯಕ, ಇಲ್ಲ ನಮ್ಮ ಹಾಸನದ ಒಬ್ಬ ನಾಯಕ ನಿಮ್ಮ ಜೊತೆ ಸೇರ್ಕೊಬಿಟ್ಟವನಲ್ಲ. ನಾನು ಉತ್ತರ ಕೊಡಲ್ಲ ರೀ, ನಮ್ಮ ಕಾರ್ಯಕರ್ತರು ಉತ್ತರ ಕೊಡ್ತಾರಂತೆ ಕೆಲವು ಕಜ್ಜಿ ನಾಯಿಗಳು ಕಳಿಸ್ಬಿಟ್ಟು ಮಾತಾಡಿಸ್ತಾನೆ. ಆ ಥರ ನೀವು ನನ್ನ ಪ್ರಶ್ನೆಗೆ ಉತ್ತರ ನೀವು ಕೊಡದವರೇ ನಿಮ್ಮನ್ನ ರೋಡ್ವೇ ನಿಲ್ಲಿಸ್ಕ ಮಾತಾಡ್ಸೋ ಪರಿಸ್ಥಿತಿ ಬರ್ತಾರೆ. ಅತಿ ಶೀಘ್ರದಲ್ಲಿ ತಗೊಂಡ್ಬರ್ತೀನಿ ನಾನು ನಿಮಗೆ. ವಿಜಯೇಂದ್ರ ಅವರ ನಿಮ್ಮ ಕಾರ್ಯವೈಖರಿ ಎಲ್ಲಿ ಹೋಯ್ತು? ಕಾರಣ ಏನು? ನಿಮ್ಮಲ್ಲಿ ಏನಾದ್ರು ವೈಮನಸ್ಯ ಇದ್ರೆ, ನಮ್ಮ ಪಾರ್ಟಿ ಮೇಲೆ ವೈಮನಸ್ಯ ಇದ್ರೆ, ನಾನು ಒಬ್ಬರಲ್ಲಿ ಇಂಡಿವಿಜುವಲ್ ಆಗಿ ಹೇಳ್ತಾ ಇಲ್ಲ, ದಯಮಾಡಿ ತಾವೇ ನಗುನಗ್ತಾ ರಾಜೀನಾಮೆಯನ್ನು ಕೊಟ್ಟು ಬೇರೆಯವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಪಕ್ಷ ನಡೆಸೋಕೆ ಅವಕಾಶವನ್ನು ಕೊಡಿ.